ಗುಡ್ ಮಾರ್ನಿಂಗ್ ರೀ. ವೆರಿ ಗುಡ್ ಮಾರ್ನಿಂಗ್ ಶ್ವೇತು. ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ವ್ಲಾಗದ ಸ್ಪೆಷಾಲಿಟಿ ಏನು ಮತ್ತು ನಾವಿಬ್ರು ಹೆಂಗೆ ಕಾಣಿಸಾತೇವೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಯಾಕಪ್ಪ ಅಂತಂದ್ರೆ ಮೈಕಲ್ಲಿ ಇಟ್ಟಾಳೆ ನಂಗೆ ಗೊತ್ತೇ ಇಲ್ಲ. ಮೈಕಲ್ದ ಗುಡ್ ಮಾರ್ನಿಂಗ್ ತಗೊಳತ್ತಾಳೆ ಏನಕ್ಕೆ ಅಂತೇಳಿ. ಕರೆಕ್ಟ್ ರೀ, ನೀವು ನೆನಪೈತೇನೆ ಇಲ್ಲ ಅಂತ ಹೇಳಿ ಈ ಸಲ ನಾನು ನಿಮಗೆ ಬೈಬೇಕಂತ ಹೇಳಿ ಮೈಕ್ ಅಲ್ಲಿ ಇಟ್ಟು ಬಂದಿದ್ದೆ. ಯಾಕಂದ್ರೆ ನೀವು ಪ್ರತಿ ಸಲ ನನಗೆ ಬೈತಿರಲ್ಲ, ಮೈಕ್ ಹಾಕೊಳ್ಳಾರ್ದ ಚಾಲು ಮಾಡಿದ್ ನೋಡ ಅಂತ ಹೇಳಿ ಹಂಗೆ ಮಾಡಿದ್ದೆ. ಇವತ್ತು ಡೇ 6 ಅಲ್ರಿ. ನೀನು ಇದಂದ್ರೆ ಇವತ್ತು 6 ಡೇ 6 ಫುಡ್ ಚಾಲೆಂಜ್ ಅಂದ್ರೆ ಸ್ಟ್ರೀಟ್ ಫುಡ್ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ನಿಮ್ಗೆಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಜೈ ಶ್ರೀರಾಮ್ ಅಂತೇಳಿ ಬಡ ಬಡ ಕಮೆಂಟ್ ಹಾಕ್ರಿ. ಯಾಕಂದ್ರೆ ಇವತ್ತು ರಾಮನವಮಿ ಐತ್ರಿ. ಅದಲ್ದ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನಾವು ನಿನ್ನೆ ತಯಾರು ಮಾಡಿದಂಥ ಆಯಿಲು ರೆಡಿ ಆಗೈತಿ. ಸೊ ಇವಾಗ ನಿಮಗೆ ತೋರಿಸ್ತೀವಿ ಅದ್ರ ಕಲರ್ ಹೆಂಗೆ ಬಂದೈತೆ ಅಂತೇಳಿ. ಯಾಕಂದ್ರೆ ತೊಗೊಂಬಂದಾಗ ನೀವು ನೋಡಿದ್ರೆ ಆಲ್ಮೋಸ್ಟ್ ನೀರ್ಗತೆ ಟ್ರಾನ್ಸ್ಪರೆಂಟ್ ಇತ್ತು. ಹೌದು, ನೀರ್ಗತೆ ಅನ್ನೋಕಿತನು ಎಳ್ನೀರ್ಗತೆ ಇತ್ತು. ಈಗ ಅದೆಲ್ಲ ಸೋಸಿ ಹಿಂಡಿ ತೆಗೆದು ಇದು ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಯಾಕಂದ್ರೆ ಎಣ್ಣೆ ಎಲ್ಲ ಬಿದ್ದಿತ್ತಲ್ರಿ, ಹಂಗಾಗಿ ಎಲ್ಲ ಕ್ಲೀನ್ ಮಾಡಿರುತ್ತೆ ನಮ್ಗೆ ಟೈಮ್ ಆಗಿಬಿಡ್ತ. ನಡ್ರಿ, ಹಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣಂತ. ಮತ್ ನಾವಿಬ್ರು ಎಲ್ಲಿ ಹೋಗ್ತೇವಿ ತೋರಿಸ್ತೀವಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ ಇಲ್ಲೇ ಇದ ಎಣ್ಣೆ ಇದ್ರೊಳಗೆ ಹಾಕಿಟ್ಟೆ ನಾನು ಆಕ್ಚುಲಿ ಬಾಟಲ್ ಒಳಗೆ. ಯಾಕಂದ್ರೆ ನಮ್ಮ ಸ್ಪರ್ಶ ಅವರು ಈ ಬಾಟಲ್ದ ಕ್ಯಾಪ್ ಅನ್ನ ಮುರಿದ್ ಬಿಟ್ಟಾರ ಮೊನ್ನೆ. ಬೆಡ್ ಮೇಲಿಂದ ಚಲ್ಲಿ ಇದ್ರದ್ದು ಕ್ಯಾಪ್ ಮುರಿದೈತಿ, ಹಂಗಾಗಿ ಇದ್ರೊಳಗೆ ಹಾಕಿಟ್ಟೆ. ನೋಡ್ರಿ ಇಲ್ಲೇ ಎಷ್ಟು ಚಂದ ಕಲರ್ ಬಂದೈತಿ. ಆಕ್ಚುಲಿ ಈ ಲೈಟಿಗೆ ಅದ ಗ್ರೀನ್ ಕಲರ್ ಅಂತ ಅನಿಸ್ವಲ್ತ, ಕಪ್ ಅನ್ಸಾತೈತಿ. ಮತ್ತು ಇದು ಬಾಟಲ್ ಕಪ್ ಐತ್ಲ, ಹಂಗಾಗಿ ಗ್ರೀನ್ ಕಲರ್ ಬಂದೈತಿ. ಇದು ಬಿಸಿಲೊಳಗೆ ಇಟ್ಟು ನೋಡಿದ್ರೆ ಎಷ್ಟು ಚಂದ ಕಾಣತೈತಿ ಅಲ್ರಿ. ಅಲ್ರಿ, ಬೆಳಿಗ್ಗೆ ಇದ್ದ ಕುಂತ ಜಾಗ ಬಿಟ್ಟು ಅಗಾಡಿಲ್ಲ ನೀವ? ಯಾಕ? ನೋಡ್ರಿ ಇವ್ರಿಗೆ ಫುಲ್ ಕೆಲಸ ಆಗ್ಬಿಟ್ಟೈತಿ. ಇವತ್ತ ಕುಂತ ಜಾಗದಿಂದ ಅಳಗ್ಯಾಡವಲ್ರಿ ಇವ್ರ. ಅದೊಂದು ಪ್ರಮೋಷನ್ ವಿಡಿಯೋ ಎಡಿಟ್ ಮಾಡೋದಿತ್ತು. ಹೌದಾ? ಆದ್ಮೇಲೆ ಮತ್ತೇನ್ ಮಾಡಿದ್ನಿ? ಮತ್ತೇನ್ ಮಾಡಿದ್ರಿ? ಪ್ರಮೋಷನ್ ವಿಡಿಯೋ ಎಡಿಟ್ ಮಾಡಿದ್ವಿ. ಆಮೇಲೆ ಶಾರ್ಟ್ಸ್ ಎಡಿಟ್ ಮಾಡಾಕಿದ್ನಿ. ಈಗ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡತ್ತಿದ್ನಿ. ಆಮೇಲೆ ಹುಡುಗರಿಗೆ ಒಂದು ಸ್ವಲ್ಪ ಡೇಟಾ ಕಳಿಸೋದಿತ್ತು, ಅದನ್ನೆಲ್ಲ ಕಳ್ಸೇನಿ. ಏನ್ ಮಾಡತ್ತೀನಿ? ಏನ್ ಮಾಡ್ಲಿಂತೆ ನಾನು. ಮತ್ತ ಏನಂತೀರಿ? ಏನ್ ಹೇಳ? ಹೇಳ್ರಲ್ಲ. ಏನ್ ಹೇಳ ನೀನು? ಏನ್ ಹೇಳೋನು? ಏನಿಲ್ಲ, ಹಂಗ ವಿಡಿಯೋ ಸ್ಟಾರ್ಟ್ ಮಾಡೇನಿ. ಏನ್ರ ಮಾತಾಡ್ರಲ್ಲ, ಹಂಗ ಕೂತ್ಬಿಟ್ಟೇರಿ. ಏನು ಹೇಳೋಣ ಹೇಳ್ರಿ. ನಿಮ್ಗೆ ಹೇಳಿ ನಾನು. ಸೊ ಬಡ ಸಬ್ಸ್ಕ್ರೈಬ್ ಮಾಡಿರಿ. 25,000ಗೆ ನಿಮ್ಗೆ ಒಂದು ಸ್ಪೆಷಲ್ ಆಫರ್ ಐತಿ. ಏನಪ್ಪ ಅಂದ್ರೆ ನೀವು ನಮ್ಮ ಜೊತೆ ಮಾತಾಡ್ಬೋದು ಅನ್ನೋದನ್ನ. ಅದನ್ನಿಲ್ಲ ಕರೆಕ್ಟ್. ಆಮೇಲೆ ಮತ್ತು ನಾವಿಬ್ರು ಹೆಂಗೆ ಕಾಣಿಸಾತೇವೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಯಾರು ಭಾಳ ಚಂದ ಕಾಣತ್ತಾರ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ. ಏನು ಚಂದ ಕಾಣತ್ತಾರ ಇವತ್ತು? ಅಲ್ಲ, ನಾ ಚಲೋ ಕಾಣತ್ತೇನೋ, ನೀವು ಚಂದ ಹಳೆ ಶರ್ಟ್ ಹಾಕಿ ಅದಕ್ಕೆ ಹಳೆ ಶರ್ಟ್ ಹಾಕಿ. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್, ಇದು ಶರ್ಟ್ ಹಳೇದೈತಿ ಹಾಕೊಂಡೆ ನಾನು. ಅದಕ್ಕೆ ಆಕಿ ಕೇಳಾಕತ್ತಾಳ ಹೆಂಗ್ ಕಾಣತೇನೆ ಅಂತೇಳಿ. ಆಮೇಲೆ ಇದಕ್ಕೆ ಶರ್ಟ್ ಕೊಡ್ಬೇಕಾರೆ ಏನಂದ್ಲ, ಪವಿನಿಂದ ಹೊಟ್ಟಿ ಕಾಣವಲ್ತ್ ನೋಡಿ ನಿಂತ್ರ ಅಂತ. ಎದ್ ನಿಂದ್ರಿ ತಡ್, ನಾನು ತಲೆ ಕಟ್ಟಾಗತ್ತೈತೆ ನೋಡಿ ಬರ್ತೇನೆ. ನಮ್ಮ ಮತ್ತೆ ನೀವು ಎದ್ ನಿಂದ್ರ ನೋಡುನು. ನೋಡು ತಡಿ, ಝೂಮ್ ಆಗಿ ತಗೋತೇನೆ. ಝೂಮ್ ಹಾಕಿ ಯಾಕೆ ತಗೋತೀವಿ? ಸ್ವಲ್ಪ ತಲೆ ಕಟ್ಟಾಕೈತೆ ತಡ್ರಿ. ನಿಮ್ದು ತಲೆ ಕಟ್ಟಾಗತೈತಿ ನೋಡ್ರಿ. ಅಲ್ಲಿ ಕ್ಯಾಮ್ರಾ ಹಚ್ಚಿಟ್ಟು ಬಂದೇನಿ, ತಲೆ ಕಟ್ಟಾಗತೈತಿ ಇವ್ರದ್ದು. ಇಷ್ಟರ ಬರತೈತಿ? ಅಷ್ಟು ಬರತೈತಿ. ಇದು ಹೊಟ್ಟಿ ಕಾಣತ್ತಿಲ್ಲಲ್ಲ? ಅಷ್ಟು ಹೊಟ್ಟಿ ನೋಡಿ ಕರೆನ ಕರಗೈತಿ ನೋಡ್ರಿ. ಕರಗೈತಲ್ಲ. ಸೊ ನೋಡ್ರಿ, ನಾ ಏನ್ ಮಾಡತ್ತೇನೆ ಅಂತಂದ್ರೆ ಡಯಟ್ ಪ್ಲಾನಿಂಗ್. ಪ್ಲಾನ್ ಅಂದ್ರೆ ಏನ, ಊಟ ಮಾಡತ್ತೇನೆ ಪರ್ಫೆಕ್ಟ್ ಆಗಿ. ಸ್ವಲ್ಪ ರೈಸ್ ಕಡಿಮೆ ಮಾಡೇನ ಅಷ್ಟ. ತಿಂತೇನೆ, ರೈಸ್ ಇಲ್ಲ ಅಂತಿಲ್ಲ. ವರ್ಷಾಂಗತೆ ಕಾಣತ್ತಾರ ನೋಡ್ರಿ. ಅಯ್ಯೋ ಲಾಗ್ ಸ್ಟಾರ್ಟ್ ಮಾಡೋದಂದ್ರೆ ಹಂಗೈತೇನದ. ನಾ ಅದಕ್ಕೆ ಎಷ್ಟೊತ್ತಾತ್ ನಿಮಗೆ ಹೇಳಕತ್ತ. ಅದಕ್ಕೆ ಇವತ್ತು ನಾನು ನಿಮಗೆ ಲಾಗ್ ಚಾಲು ಮಾಡಕ್ಕೆ ಹೇಳಿಲ್ಲ. ನೀವು ಫುಲ್ ಅದ್ರೊಳಗೆ ಮಿನ್ಗಲ್ ಆಗಿದ್ರಿ. ಏನಂತಾರ ಅದಕ್ಕೆ, ಮುಳಿಗೆ ಹೋಗಿದ್ರಿ. ಅದಕ್ಕೆ ನಾ ಅಲ್ಲಿ ಹಚ್ಚಿಟ್ಟು ನಾನು ಬ್ಲಾಗ್ ಚಾಲು ಮಾಡೇನಿ. ಅದನ್ನ ಈ ಸೈಡ್ ಯಾಕೆ ಹಚ್ಚಿಟ್ಟಿರ್ಲಿಕ್ಕೆ ಇವತ್ತು ನಾ ಹೊರಗೆ ಹಚ್ಚಿಡ್ತೇನೆ. ಯೂಶುವಲಿ ಗುಡ್ ಮಾರ್ನಿಂಗ್ ತಗೋಬೇಕಾರೆ, ಇಲ್ಲಾಂದ್ರೆ ಈಚೆ ಕಡೆ ಸ್ಟುಡಿಯೋ ಬರೋಂಗೆ ತಗೊಂಡಿರ್ತೇನೆ. ಇಲ್ಲಾಂದ್ರೆ ಈ ಕರ್ಟನ್ ಈಗ ಎಲ್ಲ ಬಿಟ್ಟು ಈ ಸೈಡ್ ಆ್ಯಂಗಲ್ ಯಾಕೆ ಇಟ್ಟಾಳ. ಸೊ ಹಿಂಗ್ ಕೂತಿರ್ಲ ನಾ, ಅದು ಕರೆಕ್ಟಾಗಿ ಕಾಣಿಸಿರ್ಬೇಕು. ಹಿಂಗ್ ಕಾಣಿಸಿರ್ಬೇಕು ಸೈಡ್ ಆ್ಯಂಗಲ್. ಸೇಮ್ ಸ್ಪರ್ಶನ್ ಗತೆನ ಕಾಣಿಸಾತಿರ್ ನೋಡು. ಗುಂಡೆ ಕೆಲಸ ಮಾಡ್ರಿ. ನಮ್ಮ ಹತ್ತೆ ಮಕ್ಕೊಂಡೆ. ಆಕ್ಚುಲಿ ಯಾಕೆ ಇದನ್ನ ಹಾಕೊಂಡೇನೆ ಅಂತಂದ್ರ, ನಮ್ಮ ಶ್ವೇತವ್ರಿಗೆ ಇದನ್ನ ಹಾಕಂತೇಳಿ
ಸೊ ಅದು ಆಯಿಲ್ ಹಾಕಂದಿದ್ರ ಅವ್ರ ಆಯಿಲ್ ಹಚ್ಕೊಂಡಿದ್ರಿ ಇವತ್ತೇನು ಜೆಲ್ ಹಚ್ಕೊಂಡಿಲ್ಲ ಅಂದ್ಕೂಡ್ಲೆ ನಾನು ಸ್ಪರ್ಶ ಹೆಂಗಾಗ್ತ ನಂಗೆ ನಡ ನೆತ್ತಿ ಮೇಲೆ ಹಾಕ್ಬಿಟ್ಟೇನಿ ಅವ್ರಿಗೆ ವ್ಲಾಗ್ ಚಾಲು ಮಾಡೋ ಮುಂದೆ ನಡ ಇಲ್ಲೈತಿ ನೆತ್ತಿ ನಡ ನತ್ತಿ ಮೇಲೆ ನಡ ನೆತ್ತಿ ಸೆಂಟರ್ ನೆತ್ತಿ ಓಹ್ ಅದಕ್ಕೆ ನಡ ನೆತ್ತಿ ಅಂತಾರೆ ನಡಕ್ ನೆತ್ತಿ ಮೇಲೆ ಚೆನ್ನಾಗಿದೆ ಕೆಲಸ ಮಾಡ್ರಿ ಸಾಕು. ಓಕೆ ನೋಡ್ರಲ್ಲೇ ಉಳ್ಳಾಗಡ್ಡಿ ಹೆಚ್ಚಿ ಬಜ್ಜಿ ಮಾಡ್ಬೇಕಂತೇಳಿ ಎಣ್ಣೆನೂ ಕಾಸಿದ್ನಿ, ಆದರೆ ಎಣ್ಣೆಗ ಬ್ಯಾಟ್ರಿ ಎಲ್ಲ ಅಂಟ್ಕೊಳಕತ್ತ ಬಿಡ್ತು. ಮಾಡಿದ್ನಿ ಅದು ಸರಿ ಆಗಲಿಲ್ಲ. ಅದ್ರ ಸಲುವಾಗಿ ಮಮ್ಮಿಗೆ ಹೇಳಿದ್ನಿ, ಮಮ್ಮಿ ಬಜ್ಜಿ ಮಾಡಿಕೊಡಂತೇಳಿ. ಅದಕ್ಕೆ ಮಮ್ಮಿ ಬಂದ್ರೆ ನೋಡ್ರಿ ಹಿಟ್ಟು ತೊಗೊಂಬಂದಾರಿ, ಕಡ್ಲಿ ಹಿಟ್ಟು ಹಾಕವ್ರಿ ಇದ್ರೊಳಗೆ. ಕಡ್ಲಿ ಹಿಟ್ಟು ಹಾಕಿ ಬರೋಬ್ಬರಿ ಬಜ್ಜಿ ಮಾಡವ್ರಿಗೆ. ಹಾಂ ಉಪೇಂದ್ರ ಆಗೈತೆ ನೋಡ್ರಿ ಇವತ್ತು. ಬರೀ ಬಜ್ಜಿ ತಿನ್ನೋಣಂತ ನೋಡ್ರಿ ನಮ್ಮ ಮಮ್ಮಿ ಇದ್ರು ಕಡ್ಲಿ ಹಿಟ್ಟು ಹಾಕಿ ರೆಡಿ ಮಾಡಿದ್ರಿ ಬ್ಯಾಟ್ರ್. ಶೂಟಿಂಗ್ ಇದ್ರೆ ಫಸ್ಟ್ ಕ್ಲಾಸ್ ಸೀರೆ ಉಟ್ಕೊಂಡ್ ಬರ್ತಾ. ಇವತ್ತು ನೋಡ್ರಿ ನಮ್ಮ ಅವ್ವ ಕೈತದ ಚೆನ್ನ ಗೌನ್ ಹಾಕೊಂಬಂದ. ಎಣ್ಣೆ ಕಾಯಕತ್ತೈತಿ, ಎಷ್ಟು ತಗೊಂಡು ಹಾಕಿದ್ನಿ ಎಲ್ಲ ಕರಿಗೆ ಹೋಗ್ತದ. ಇನ್ನೊಂಚೂರು ಐತಿ ಎಣ್ಣೆ. ಮಮ್ಮಿ ಏನ್ ಮಾಡತ್ತಿ? ಉಳ್ಳಾಗಡ್ಡೆ ರಿಂಗ್ ಬಜ್ಜಿ. ಉಳ್ಳಾಗಡ್ಡೆದ ರಿಂಗ್ ಬಜ್ಜಿ ನೋಡ್ರಿ ಈ ಕೈಲಿ ಹೆಂಗ್ ಕಟ್ ಮಾಡತ್ತ ನಮ್ಮ ಕಟ್ ಮಾಡಿ ಕೊಟ್ಟಿದ್ದು ಬ್ಯಾಡ ಅಂತ ಅದಕ್ಕೆ ಇನ್ನಟ್ ಕಟ್ ಮಾಡತ್ತ. ನಾ ಈ ಕೈಲಿ ಇದು ಹಿಡ್ಕೊಂಡು ನಿಂತೇನಿ. ರಿಂಗ್ ಬಜ್ಜಿ ಅಂತಿದ್ರು, ಅವಾಗ ರಿಂಗ್ ಅದಾವಲ್ಲ ರಿಂಗ್ ಬಜ್ಜಿ ಅಂತಿದ್ರು. ಇವ್ವ ನಮ್ಮವ್ವ. ಗುಡ್ ಈವ್ನಿಂಗ್ ರೀ ಶ್ವೇತಾ ಮೇಡಮ್, ಮತ್ತೆಲ್ಲಿ ಬಂದ್ರಿ ಇವತ್ತ? ವೆರಿ ಗುಡ್ ಈವ್ನಿಂಗ್ ರೀ. ನಾವ್ ಇವತ್ತು ಬೋಗಾರ್ ವೆಸ್ಟ್ ಮುಂದೆ ವೈಶಾಲಿ ಬಾರ್ ಅಪೋಸಿಟ್. ವೈಶಾಲಿ ಬಾರಿಗೆ ಬಂದ್ರಿ? ಇಲ್ಲ, ಬಾರ್ ಅಪೋಸಿಟ್ ಒಂದು ಸಣ್ಣದ ಸ್ಟ್ರೀಟ್ ಅಂಗಡಿ ಐತಿ. ಓಕೆ, ಗೋವಿಂದ ಸ್ಟ್ರೀಟ್ ಫುಡ್ ಅಂತ ಹೇಳಿ. ಬರೀ ಅಲ್ಲಿ ಪಾವ್ ಭಾಜಿ ಸ್ಪೆಷಲ್ ಅಂತ, ಪಾವ್ ಭಾಜಿ ಹೇಳೋಣಂತ ನೋಡ್ರಿ. ನಾ ಆ್ಯಕ್ಚುಲಿ ಭಾಳ ವರ್ಷ ಹಿಂದೆ ಬಂದಿದ್ದಿಲ್ಲ, ಇಲ್ಲಿ ಪಾವ್ ಭಾಜಿ ಸಿಗ್ತೈತೆ ಅಂತೇಳಿ ನನಗೆ ಸುನಿಲ್ ಹೇಳಿದ. ಅಲ್ಲಿ ಭಾಳ ಚಲೋ ಸಿಗ್ತೈತ್ಲಿ, ನೋಡ ಒಂದ್ಸತಿ ಟ್ರೈ ಮಾಡ ಅಂತೇಳಿ. ಬಟ್ ನಾ ಸ್ಕೂಲಿಗೆ ಹೋಗೋ ಟೈಮ್ನಾಗ ಅದು ಬರ್ತಿದ್ನಿಲ್ಲ. ಸ್ಕೂಲಿಗೆ ಹೋಗೋ ಟೈಮ್ನಾಗ, ಕಾಲೇಜ್ ಹೋಗೋ ಟೈಮ್ನಾಗಲ್ಲ, ಸ್ಕೂಲಿಗೆ ಹೋಗೋ ಟೈಮ್ನಾಗ ಇಲ್ಲಿ ಬರ್ತಿದ್ವಿ ನಾವೆಲ್ಲ ಫ್ರೆಂಡ್ಸ್ ಅದು ಸೇರಿ. ಸೊ ನೋಡೋಣ ಬರ್ರಿ ಪಾವ್ ಭಾಜಿ ಹೆಂಗೈತಂತೆ ಟ್ರೈ ಮಾಡೋಣ ಅಂತ. ಓಕೆ ಬರ್ರಿ, ಅವಾಗಿನ ಟೇಸ್ಟಿಗೆ ಇವಾಗಿನ ಟೇಸ್ಟಿಗೆ ಕಂಪ್ಯಾರಿಸನ್ ಮಾಡೋಣ ಅಂತ. ಹೆಂಗಂತೀರಿ? ಕರೆಕ್ಟ್. ಲೆಟ್ಸ್ ಗೆಟ್ ಇನ್. ಶ್ವೇತಾ ನೋಡ್ರಿ, ಈಗ ನಾವು सर जोड़ी माताड्सोण ಅಂತ. सर आपका नाम? राजू. राजू, आप कहाँ से है? बेलगाव से. आप बेलगाव से है. ಸೊ ಅವ್ರು ಬೆಳಗಾವದವ್ರು ಅದಾರ, ಬಟ್ ಅವ್ರಿಗೆ ಹಿಂದಿ ಅಷ್ಟೇ ಮಾತಾಡ್ತಾರಂತವ್ರ. ಅದಕ್ಕೆ ಅವ್ರಿಗೆ ಹಿಂದಿ ಒಳಗೆ ಮಾತಾಡ್ಸತ್ತೀನಿ. ಅವ್ರ ಹೆಸರು ರಾಜೀವ್ ಅಂತ, ಅವ್ರು ಬೆಳಗಾವದವ್ರು ಅದಾರ. आप कितने साल से शॉप चला रहे? 35 साल से. 35 साल से 35 ವರ್ಷ ಆತಂತ ನೋಡ್ರಿ ಈ ಅಂಗಡಿ ನಡ್ಸಾಕತ್ತ. ಅಂದ್ರೆ ನಾ ಸಣ್ಣವಿದ್ದಾಗಿಂದ, ಇನ್ನೂ ನಾ ಹುಟ್ಟಿದ್ದೇ ಇಲ್ಲ ಅವಾಗಿಂದ ಈ पाव भाजी शॉप है तिले. आपके पास क्या क्या फेमस है पाव भाजी के अलावा? वड़ा पाव है, भजी है. तो सबसे ज्यादा फेमस क्या है? पूरी भजी. पूरी भजी और बटाटा वड़ा. बटाटा वड़ा. बट ನಾವ್ ಇವತ್ತು ಟ್ರೈ ಮಾಡೋದೇವಿ ಏನಿದೆ ಪಾವ್ ಭಾಜಿ ಮತ್ತೆ ಬಟಾಟಾ ವಡಾನು ಒಂದ್ಸತಿ ಟ್ರೈ ಮಾಡೋಣ ಅಂತ. ದೋನೋ ದೇದು. ಓಕೆ, ಬರೀ ಪಾವ್ ಭಾಜಿ ಹೆಂಗ್ ಮಾಡ್ತಾರೆ ತೋರಿಸ್ತೀನಿ ನೋಡ್ರಿ. ಇಲ್ಲೇ ಪೂರ್ತಿ ಭಾಜಿನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆಮೇಲೆ ಅದ್ರೊಳಗೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿ ಅದ್ರೊಳಗೆ ಭಾಜಿ ಹಾಕಿ ಕೊಡ್ತಾರೆ. ಬಟಾಟಿ ವಡೆ ಮಧ್ಯಾಹ್ನ ಅಷ್ಟೇ ಇರ್ತೈತಂತ, ಈಗ ಸಂಜೆಗೆ ಸಿಗಂಗಿಲ್ಲ. ಸಂಜೆ ವಡಾಪಾವ್. ಸಂಜೆ ವಡಾಪಾವ್ ಅಷ್ಟೇ ರೀ ನೋಡ್ರಿ. ಕರೆಕ್ಟ್. ಈಗ ನಾವು ಪಾವ್ ಭಾಜಿ ಟ್ರೈ ಮಾಡೋಣ ಬರ್ರಿ. ಬರ್ರಿ ಶ್ವೇತಾ ಅವ್ರ, ಆರ್ಡ್ರ್ ಮಾಡ್ಕೊಡ್ದ ವಡಾಪಾವ್ ಬಂತು ನೋಡ್ರಿ. ಫೇಮಸ್ ವಡಾಪಾವ್, ಓಲ್ಡೆಸ್ಟ್ ವಡಾಪಾವ್ ಶಾಪ್ ಇದು ಬೆಳಗಾವದಾಗ. ನನಗೆ ಗುರ್ತಿದ್ದ ಪ್ರಕಾರ ಓಲ್ಡೆಸ್ಟ್ ವಡಾಪಾವ್ ಶಾಪ್. 35 ವರ್ಷ ಅಂದ್ರೆ ಏನು ಕಡಿಮೆ ಏನ್ರಿ? ಅಷ್ಟೆಲ್ಲ ಇಷ್ಟಲ್ಲ, 35 ವರ್ಷ. ಶ್ವೇತಾ ಅವ್ರ, ನಾವಿನ್ನ ಬರೀ ತಮ್ಮನೇಲಿಗೆ ವಡಾಪಾವ್ ಫೋಟೋ ತಗೊಳತ್ತಿದ್ವಿ. ಆಲ್ರೆಡಿ ಪಾವ್ ಭಾಜಿ ರೆಡಿ ಆಗಿ ಬಂತ. ಎಷ್ಟು ಜಬರ್ದಸ್ತ್ ಐತೆ ನೋಡ್ರಿ. ಚಲೋ ಮಾಡ್ಯಾರ. ಮತ್ತೆ ನೋಡ್ರಿ, ನಾ ಈ ತರ ಸ್ಟಫಿಂಗ್ ಎಲ್ಲಿ ನೋಡಿಲ್ಲ. ನಾನು ಸ್ಟಫಿಂಗ್ ಮಾಡಿ ಪಾವ್ ಭಾಜಿ ಕೊಟ್ಟೆ. ಮತ್ತೆ ಪಾವ್ ಸೈಜ್ ನೋಡಿ ಇಷ್ಟು ದೊಡ್ಡದವು ಲಿಟ್ರಲಿ. ಲೆಸ್ ಗಬಾ ಗಬಾ. ಓಕೆ, ಫಸ್ಟಿಗೆ ವಡಾಪಾವ್ ಟ್ರೈ ಮಾಡೋಣ್ರಿ. ವಡಾಪಾವ್ ಟ್ರೈ ಮಾಡಾರ? ಸರಿ, ಫಸ್ಟಿಗೆ ವಡಾಪಾವ್. ಮತ್ತು ನಂದು ಏನು ಹೇರ್ ಸ್ಟೈಲ್ ಚೇಂಜ್ ಆಗೈತೆ ಅಂತ ಅಬ್ಸರ್ವ್ ಮಾಡ್ಯಾರ ಇವತ್ತು. ಈಗ ಮುಂಜಾನೆ ಹಾಕಿದ್ಲಲ್ಲ ಜುಟ್ಟಿ, ಸೊ ಅದ್ರ ಸಲುವಾಗಿ ಸ್ವಲ್ಪ ಚೇಂಜ್ ಮಾಡ್ಕೊಂಡೇನಿ. ಈಗ ಇದನ್ನ ಹಾಕೊಂಡು ಬಂದೇನಿ ನಾ. ನಮ್ಮ ಚಿನ್ನು ನೋಡ್ರಿ ಅತ್ತಾಗಿತ್ತಾಗ ತಿರ್ಗಾಡತ್ತಾಳ. ನಮ್ಮ ಚಿನ್ನೊಂದು ಬರೀ ಹಿಂಗೆ ಕಿತ್ಬಿ ಕೆಲಸನ ಹಂಗೆ ತಿಳಿಲ್ಲ. ಚಟ್ನಿ ನೋಡಿದ್ರೆ ಹೆಂಗೆ ಟೇಸ್ಟ್ ಚಲೋ ಐತಿ. ಡಿಫ್ರೆಂಟ್ ಐತಿ, ಪೂರ್ತಿ ಡಿಫ್ರೆಂಟ್ ಐತಿ. ಈ ಟೈಪ್ ಚಟ್ನಿ ಎಲ್ಲೂ ಸಹ ಇಲ್ಲ. ಪಾವ್ ಭಾಜಿ ಟ್ರೈ ಮಾಡೋಣ. ಇದು ನೋಡಿ ತಡ್ಕೊಳಕ್ಕಾಗ್ಬೋದು. ಹೊಡೀರಿ ಮೇಡಮ್. ಚಲೋ ಐತೆ. ವಡಾಪಾವ್ ನಂದು ವಡಾ ಭಾರಿ ಐತಿ, ನಂಗೆ ಭಾಳ ಸೇರುತ್ತೆ. ಮತ್ತು ಲಿಟ್ರಲಿ ಚಟ್ನಿ ಎಲ್ಲ ಜಬರ್ದಸ್ತ್ ಐತಿ. ಪಾವ್ ಭಾಜಿನೂ ಮಸ್ತ್ ಐತಿ, ಭಾಜಿನೂ ಮಸ್ತ್ ಐತಿ. ಪಾವ್ನು ಬಿಸಿ ಮಾಡ್ಯಾರ, ಅಗದಿ ಸಾಫ್ಟ್ ಆಗ್ಯಾವ, ಬಾರ್ರಿ ಆಗೈತಿ. ನೀವು ಒಂದ್ಸಲ ಯಾರು ಬೆಳಗಾವಿದವ್ರು ಅದಿರಿ, ಬೋಗಾರ್ ವೆಸ್ಟ್ ಮುಂದೆ ಯಾವ ಬಾರ್ ರೀ? ವೈಶಾಲಿ ಬಾರ್ ಅಪೋಸಿಟ್. ವೈಶಾಲಿ ಬಾರ್ ಅಪೋಸಿಟ್ ಒಂದ್ಸಲ ಬಂದು ಟ್ರೈ ಮಾಡಿ ನೋಡ್ರಿ. ಕರೆನ ಗೋವಿಂದ್ ಅಂತ ಐತಿ ಅಂಗಡಿ ಹೆಸರು.
ಸೊ ಟೇಸ್ಟ್ ಚಲೋ ಐತೆ. ಎಷ್ಟು ಬಿಸಿ ಇತ್ತು ಮತ್ತು ಹೇಳಿ ನಿಮಗೆ ಬರೀ 5 ನಿಮಿಷನಾಗ ರೆಡಿ ಮಾಡ್ಯಾರ. ಲಿಟ್ರಲಿ 5 ಮಿನಿಟ್ಸ್ನಾಗ ನಾವು ಬಂದು ಕುಂತೇವಿ, ವಡಪಾವ್ ಕೊಟ್ರ. ಆಮೇಲೆ ಒಂದು ಫೋಟೋ ತಗೊಳತ್ಲೆ ಅಂದ್ರೆ ಎಷ್ಟು ಒಂದು 2 ನಿಮಿಷನಾಗ ಅಂದ್ರೆ ರೆಡಿ ಮಾಡೇ ಬಿಟ್ರ. ಫಾಸ್ಟ್ ಸರ್ವಿಸೂ ಐತಿ, ಕ್ವಾಲಿಟಿನೂ ಚಲೋ ಐತಿ, ಕ್ವಾಂಟಿಟಿನೂ ಚಲೋ ಐತಿ, ಹೈಜಿನಿಕ್ಕಾಗೂ ಐತಿ. ಡೆಫಿನೆಟ್ಲಿ ಟ್ರೈ ಮಾಡ್ಬೇಕು ನೀವು. ಮತ್ತೇನು ಹೋದ ಅಂಗಡಿಗೆಲ್ಲ ಹಿಂಗೆ ಹೇಳ್ತಿರಲ್ಲ ಅಂತ ನಾಕೋಬೇಡ್ರಿ. ಇದ್ದಿದ್ದಲ್ಲೇ ಹೇಳ್ತೇವೆ, ಇದ್ದಿದ್ದಿಲ್ಲ ಅಂದರೆ ಹೇಳೋನೇ ಇಲ್ಲ. ಲಿಟ್ರಲಿ ಹೇಳ್ತೇನೆ ನಾನು ನಿಮಗೆ ಮೊನ್ನೆ ಸಹಿತ ಹೇಳಿದ್ದೆ ಐಸ್ ಕ್ರೀಮದು. ಹೌದೇನಿಲ್ಲ, ನನಗೇನು ಅನ್ನಿಸ್ತೈತೆ ಅದನ್ನ ಹೇಳ್ತೇನೆ. ಸ್ಟ್ರೇಟ್ ಫಾರ್ವರ್ಡ್, ಮುಂದೊಂದು ಇನ್ನೊಂದು ಅನ್ನೋದು ನಮ್ಮ ಕಡೆ ಮಾತಾ ಇಲ್ಲ. ಏಕ್ ಮಾರ್ ದೋ ತುಕಡ ಬರ್ತಿ ಬಾ ಬಿಡ್ತಿ ಬಿಡು, ಹೆಂಗಂತೀರಾ? ಕರೆಕ್ಟ್. ಅಲ್ಟಿಮೇಟ್ ತಿಂದು ಆಮೇಲೆ ಸಿಗೋಲ್ಲ. ಪಾವ್ ಭಾಜಿ ಇರುತ್ತೆ ಹೇಳ್ತಾನೆ, ಅಲ್ಟಿಮೇಟ್ ಇತ್ತು. ತಿಂದು ಕೈ ತೊಗೊಂಡು ಇಷ್ಟು ಜಬರ್ದಸ್ತ್ ಅನ್ನಿಸ್ತಲ್ಲ ಟೇಸ್ಟ್ ಹೇಳ್ತಾನೆ. ಜಬರ್ದಸ್ತ್ ಅಂದರೆ ಜಬರ್ದಸ್ತ್ ಟೇಸ್ಟ್ ಐತೆ. ಕೈ ತೊಗೊಂಡು ಟಿಶ್ಯೂ ಪೇಪರ್ ಬೇಕಾಯ್ತು. ಟಿಶ್ಯೂ ಪೇಪರ್ ಕೇಳಿ ಬರೋಬ್ಬರಿ ಪಕ್ಕ ಟಿಶ್ಯೂ ಪೇಪರ್ ಕೊಟ್ಟರು ಅವರು. ದೇಸಿ ಇಂಡಿಯನ್ ಟಿಶ್ಯೂ ಪೇಪರ್, ದೇಸಿ ಟಿಶ್ಯೂ ಪೇಪರ್ ಇದು. ಸೊ ನ್ಯೂಸ್ ಪೇಪರ್ ಅದಾವಿಲ್ಲ, ಟ್ರೆಡಿಷ್ನಲ್ ವೇ ಇದು. ಜಬರ್ದಸ್ತ್ ಟೇಸ್ಟ್ ಅರ ಅಲ್ಟಿಮೇಟ್. ಔಟ್ ಆಫ್ 10 ನಿಂದ ಆಕಿಗೆ ಮಾತಾ ಬರವಲ್ತಿ, ಇನ್ನೇನು ರೇಟಿಂಗ್ ಕೊಡ್ಬೇಕು, ಎಷ್ಟಾಗತ್ತೆ ತಿಳ್ಕೊಂಬಿಟ್ರಿ. ಹೌದಿಲ್ರಿ? ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡ್ರಿ. ಯಾಕಂದ್ರೆ ಪಾವ್ ಭಾಜಿ ಈ ರೇಂಜಿಗೆ ಮಾಡ್ಯಾರಲ್ಲ ಅಂದ್ರೆ ಭಾಳ ಟೇಸ್ಟಿ ಆಗೈತಿ. ಹೋಬಾ ಕೈ ತೊಗೊಳಕಿ ನಮ್ ಸ್ಪರ್ಶನ್ ಕರ್ಕೊಂಡ್ ಬರ್ತೇವಿ, ಬಟ್ ಆಕಿ ಎಲ್ಲಿ ಹೋದಲ್ಲ ಸಹಿತ ಒಂದ್ ತುತ್ತು ಮಾಡ್ತೀನಿ ನಂಗಿಲ್ಲ ನೋಡ್ರಿ. ಸುಮ್ಮಾಕಿ ಕರ್ಕೊಂಡ್ ಬರ್ತೇವೆ, ನಮ್ಮ ಜೋಡಿ ಇಲ್ಲ ಕರ್ಕೊಂಬರ್ತೇವೆ ಆಕಿಗೆ. ಬಟ್ ಹೊರಗೆ ತಿರ್ಗಾಡಕ್ ಬೇಕಾ, ತಿನ್ನಕ್ ಮಾತ್ರ ಬೇಡ. ಶ್ವೇತಾ, ನಾ ಫಸ್ಟ್ ತಿನ್ನುವಂಗೆ ತಿಂದೆ, ಆಮೇಲೆ ಈಗ ಪ್ರೈಸ್ ಕೇಳಿದ್ನ. ಎಷ್ಟಿರ್ಬೋದು ಪಾವ್ ಭಾಜಿಗೆ ಅಂದಾಜು ಗೆಸ್ ಮಾಡು. ಅಂಕಲ್ ಇದಕ್ಕೆ ಕೇಳಿಸ್ಕೊಂಡೇನಿ. ಹಾಂ, ಪಾವ್ ಭಾಜಿಗೆ 40, ವಡಪಾವಿಗೆ 10 ರೂಪಾಯಿಗೆ ಲಿಟ್ರಲಿ ವಡಪಾವ್. ಹಾಂ, ಈ ಕಾಲದಾಗು ಯಪ್ಪ. ಮತ್ತು ಪಾವ್ ಭಾಜಿಗೆ ಬರೀ 40 ರೂಪಾಯಿ ಅಂತ ನನಗೆ ನಂಬಕ್ಕಾಗಲಿಲ್ಲ. ಚಲೋ ಐತೆ, ಮಸ್ತ್. ಅಲ್ಟಿಮೇಟ್ ಟೇಸ್ಟ್, ಚೀಪ್ ಆ್ಯಂಡ್ ಬೆಸ್ಟ್. ಶ್ವೇತಾ ಮೇಡಮ್, ಸೊ ಪೇಮೆಂಟೂ ಆತ 50 ರೂಪಾಯಿ ಕೊಟ್ಟಿನಿ ತುಂಬ. ಹೊಟ್ಟಿ ಫುಲ್ ಆತ. ಲಿಟ್ರಲಿ ಹೆಂಗೆ ಗೊತ್ತಾಗೋದು ನನಗೆ. ನಾವು ಹೋಟೆಲ್ನಾಗ ಹೋಗಿ ತಿಂತೇವಲ್ಲ, ದೊಡ್ಡ ದೊಡ್ಡ ಹೋಟೆಲ್ನಾಗ ಎಷ್ಟು ತೊಗೊಂಡು ಏನೇನು ತೊಗೊಂಡು ತಿಂತೇವೆ. ಬಟ್ ಹಿಂಗೆ ಏನು ಅನಿಸ್ತೈತಿ, ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಂಗಿಲ್ಲ, ಏನೋ ಮಿಸ್ಸಿಂಗ್ ಅನಿಸ್ತೈತಿ. ಕರೆಕ್ಟ್. ನಿಂಗೆ ಹೆಂಗೆ ಅನಿಸ್ತೈತಿ? ಕರೆನ ಕ್ವಾಲಿಟಿನೂ ಐತ, ಕ್ವಾಂಟಿಟಿನೂ ಐತ, ಜಬರ್ದಸ್ತ್ ಐತ ಟೇಸ್ಟ್. ಕರೆನ ಬೆಳಗಾವಿದಾಗ ದೊಡ್ಡ ಹೋಟೆಲ್ಗಿಂತ ಸ್ಟ್ರೀಟ್ ಫುಡ್ ಭಾಳ ಚಲೋ ಅದ. ಇದಲ್ರಿ ಬಾರ್, ನೀನಪ್ಪಿ ಬಾರ್ ಇದಲ್ಲ ಅಲ್ಲಿ. ಹಾಂ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಲ್ಲ ಐತೆ ನೋಡ್ರಿ, ವೈಶಾಲಿ ಅಂತ ಐತ್ಲ, ಅದ್ರ ಬಾಜು ಈ ಕಡೆ ಐತೆ ನೋಡ್ರಿ. ಇದು ವೈಶಾಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇಲ್ಲ ಐತೆ ನೋಡ್ರಿ ಗಾವಡಿ. ನಾ ಯಾಕೆ ಬಾರ ಮತ್ತು ಹೇಳಾಕತ್ತೇನೆ ಅಂತ ತಿಳ್ಕೊಬೇಡ್ರಿ, ಆಲ್ಮೋಸ್ಟ್ ಎಲ್ಲರಿಗೂ ಗುರ್ತಿರೋದು ಅದ. ಇಲ್ಲ ಅಂತಂದ್ರೆ ಸಿರಾಕ್ ಬಾಜುಕ್ ಅಂತ ತಿಳ್ಕೊರಿ. ಸಿರಾಕ್ ಬಾಜು ಗೋವಾ ಸರ್ಕಲ್ ಇಂದ ಇಲ್ಲೊಂದು ಗುಡಿ ಐತಿ. ಆ ಗುಡಿಯಿಂದ ಹಿಂಗೆ ಒಳಗೆ ಬಂದ್ರೆ ಅಂದ್ರೆ ಇಲ್ಲಿ ಐತಿ. ಇಲ್ಲಿ ಗೋವಾ ಸರ್ಕಲ್ನಾಗ ಇಲ್ಲಿ ವಾಚ್ ಕಾಣ್ತೈತೆ ನೋಡ್ರಿ, ಇಲ್ಲಿಂದ ಅಲ್ಲಿ ಸಂಧ್ಯಾಕ ಕಾಣತೈತಿ ನಿಮ್ಗೆ. ಸೊ ಇಲ್ಲಿ ನಿಂತ್ರೆ ವಾಚು ಕಾಣಿಸ್ತೈತಿ ನಿಮ್ಗೆ. ತಗೊಂಡ್ರಿ ನೋಡ್ರಿ, ಲೆಟ್ಸ್ ಗೋ. ನೋಡ್ರಿ ಇಲ್ಲೇ ಮನೆಗೆ ಬಂದು ಮುಟ್ಟಿದ್ವಿ. ಇವ್ರ ಇಬ್ರು ಬ್ಯಾಡ್ಮಿಂಟನ್ ಆಡತ್ತಾರ. ಮೈಕ್ ಒಂದು ಒಳಗೈತಿ, ತೆಗೆದಿಟ್ಟು ಬನ್ನಿ ಮ್ಯಾಲೆ, ಚಾರ್ಜಿಗೆ ಇಟ್ಟು ಬನ್ನಿ. ಹಾಂ ಬಂದೆ. ಆಡ ಆ ಕಡೆ ಬರ್ತೇನೆ, ಕಕ್ಕ ಬಿಡ್ತಾನೆ. ನಂಗೆ ಆಡಕ್ಕೆ ಬರಂಗಿಲ್ಲ, ಟ್ರೈ ಮಾಡ್ತೇನೆ. ಹಂಗ ಆಡೋದವಾ ಸುಮ್ಮ ಫಿಸಿಕಲ್ ಆಕ್ಟಿವಿಟಿ ಏನಂತೀರಾ? ಅಷ್ಟೇ. ವಾ 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 ವಾ. ಮೊದಲನೇ ಬಾಲಲ್ಲಿ 6 ಬಾರಿಸಿದ ಶ್ವೇತಾ, 4 ಬಾರಿಸಿದ ಅಪೇಕ್ಷಾ. क्या बात है, वेरी गुड अपेक्षा. ओहो, जस्ट मिस. ಗೊತ್ತಾಗ ಅನನ್ಯ, ನಮ್ಮ ಸ್ಪರ್ಶ ಬಂದ್ಲ ಅಂದ್ರೆ ಹೇಳ್ತಾನೆ ನಿನಗೆ ದೇದಿ ಅಂತೇಳಿ ನಿಂತಿರ್ತಾಳಕ್ಕೆ. ಏನ್ ಮಾಡಾಕತ್ತೀರಿ ಅವ ಮಗಳು ಕೂಡಿ? ಎಲ್ಲಿ ನಿಂದ್ರ ಬಾ, ಡಬಲ್ ಹವಾ ತುಂಬಾ ತರಗಿದಕ್ಕ. ಈಗ ಯಾಕೆ ವಿಷ ಮಾಡೋದ? ಎಷ್ಟು ಖುಷಿ ನೋಡಕ್ಕೆ ಈಗ ಸತ. ಒಟ್ಟು ಅವ್ರ ಅಜ್ಜ ಕೆಲಸ ಹಚ್ಚಿರ್ಲ ರಾತ್ರಿ. ಟೈಮ್ ನೋಡ್ರಿ ಎಷ್ಟಾಗೈತಿ, ರಾತ್ರಿ 10 ಆಗಿ ಬಂತು. ಈಗ ಬುಷ ಅಂತ
ಏನತ್ರ ಇಲ್ಲಿ ಹರಿತ್ ನೋಡಿ ಈಚೆ ಕಡೆ ಒಳಗ ಅಲ್ಲಿ ಒಳಗ ಹರ್ದತ್ ನೋಡು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹಂಗ ತುಂಬೆ ತುಂಬಾತಾರ ಮತ್ತೆ ಅದು ಮ್ಯಾಲಿಂದ ಯಾವಾಗ ಪಿಂಕ್ ಕಲರ್ ಹೊಡಿತೈತಿ ಯಾರಿಗೆ ಗೊತ್ತು ಓವರ್ ತುಂಬೆ ತಂದಾರೆ ಡಮ್ ಅನ್ಸಿದ್ರ ಎಲ್ಲ ಕೊಡಿಸಿ ಅದೇನು ಗಮ್ ಬಿಸ್ತಾ ಏನಾದ್ರು ಹೊಡಿತಾ ಗಮ್ ಹಚ್ಚಕ್ ಬರ್ದಂತ ಇವ್ರ ಕಡೆ ಪಂಚರ್ ಅಂಗಡಿ ಅವ್ರ ಕಡೆ ನೋಡ್ರಿ ಅವ್ರ ಅಪ್ಪನ ಜೊತೆ ಹೆಂಗ ಆಟಾಡತ್ತಾವ ನಮ್ ಸ್ಪರ್ಶ ಏನ್ ಮಾಡತ್ತೀಪಿ ಅಪ್ಪನ ಮೂಗಿ ಚಿಕ್ತಿ ಯಾಕ ಅಪ್ಪ ಯಾರ ತಪ್ಪು ಮಾಡ್ಯಾನಂತ ಬೇಡಪ್ಪ 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 ಮಮ್ಮಿ ಇಲ್ಲ ನೋಡ್ರಿ ಅಪ್ಪನ ಅಪ್ಪಿ ನಿನ್ ನೋಸ್ ಎಲ್ಲೈತಿ ಗುಡ್ ಗರ್ಲ್ ಮತ್ ಮೂಗೆಲ್ಲೈತಿ ಮೌತ್ ಎಲ್ಲೈತಿ ಮೌತ್ 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 ಅಲ್ಲೈತಿ ಮೌತ್ ಇಯರ್ಸ್ ಮತ್ ಕಿವಿ ಎಲ್ಲದಾವ ಕನ್ಫ್ಯೂಸ್ ಮಾಡ್ಬಿಡ್ತಾ ಇರ್ತೈತಿ ಮತ್ತೆ ಅದನ್ನು ಕಲಿದು ಕನ್ನಡ ಇಂಗ್ಲಿಷ್ ಎರಡು ಸೇರಿ ಕನ್ನ ಕನ್ನ ಕಣ್ಣೆಲ್ಲದಾವ ನೀನು ಐಸ್ ಎಲ್ಲದಾವ ಅಲ್ಲ ಇದ ಐಸ್ eyes and ears nose mouth and and nose head to the ಏ ಕಂಡ್ಬಿಡಿ ಹೆಂಗ್ ಮಾಡತ್ತವ್ರಿಕಿ ಅದು ಹಿಂಗ್ ಸಣ್ಣವರಿದ್ದಾಗ ಹಿಂಗ್ ಮಾಡ್ಕೋತಿದ್ವಲ್ಲ ನಾವು ಹಾ ಹಂಗ್ ಹಿಂಗ್ ಮಾಡ್ತಾರೆ ಹಿಂಗ್ ಕೆಳಗ್ ಇಳ್ದಂಗ ಆಕತ್ ನೋಡ ಒಂದ್ ಲೈನ್ ಒಂದ್ ಸೈಡ್ ಹಿಂಗ್ ಇಟ್ಟು ಹಿಂಗ್ ಗೊತ್ತಿದೆ ಅಂತ ಕಣ್ ಗುಡ್ಡಿಗೆ ಹಿಂಗ್ ಕೆಳಗ್ ಬಂದಂಗ ಆಕೇತ ಹೌದು ಅಕ್ಕಿ ಹಂಗ ಮಾಡತ್ತ ಬಿಡ್ರಿ ಸರ್ ಅದನ್ನ ಮತ್ತೆ ಶ್ವೇತಾ ಮೇಡಮ್ ಊಟ ಮಾಡಿದ್ರಿ ಊಟ ಮಾಡ್ತಾರೆ ನೋಡ್ರಿ ಇವತ್ತ ಭಾಜಿ ನಮ್ಮ ಅಪೇಕ್ಷಾ ಅವ್ರು ಮಾಡಿದ್ರ ಹಾಕ್ತೇನಪ್ಪ ಹಾಕ್ತೇನೆ ಆಟ ಸಾಮಾನು ಎಲ್ಲ ಅದ್ರೊಳಗೆ ಹಾಕ್ತೇನೆ ಪನ್ನೀರ್ ಭಾಜಿ ಮಾಡಿದ್ರು ಹೌದು ಬಟರ್ ಪನ್ನೀರ್ ಮಾಡಿದ್ಲ ಖಾರ ಗಿತ್ತ ಚಲೋ ಆಗಿತ್ತ ಟೇಸ್ಟ್ ಊಟ ಮಾಡ್ಕೊಂಡು ಬಂದ್ವಿ ನಾವ ಇವತ್ತು ಪಾವ್ ಭಾಜಿ ತಿಂದ್ವಿ ನಾವು ಸ್ಟ್ರೀಟ್ ಫುಡ್ ಒಳಗ ಕರೆನ ಟೇಸ್ಟ್ ಅಲ್ಟಿಮೇಟ್ ಬರೀ ಇತ್ತು ಒಂದ್ಸಲ ನೀವು ಡೆಫಿನೆಟ್ ಆಗಿ ಟ್ರೈ ಮಾಡಿ ನೋಡ್ರಿ ಇವತ್ತಿನ ಬ್ಲಾಗ್ ಅಂತೂ ನೋಡಿದ್ರೆ ನೀವು ಹೆಂಗೆ ಅನಿಸ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ನಾನೀಗ ಎಂಡ್ ಮಾಡತ್ತೀನಿ. ಮತ್ತು ನಾವು ಎಲ್ಲಿ ಹೋಗಿ ಟ್ರೈ ಮಾಡೋಣ ಸ್ಟ್ರೀಟ್ ಫುಡ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಾಳೆ ಒಂದ್ಸಲ ಬ್ಲಾಗ್ ಸಿಗೋಣಂತಲ್ಲ ಬಾಯ್, ಟೇಕ್ ಕೇರ್. Happy Mama. Gunde. Love you. Hate. Okay, so chalo good night. Dulu kan dulu hati-hatian kan. Kode. Ata? Okay, so chalo good. Nodri kinna na end madilla fan hach bandu. Good night.